Myself Gopalakrishna, lecturer in Department of Electronics and Communication Engineering. Welcome you all to session 5 of C Programming Lab. The outline of today's session are programming paradigms, program development process, programming errors in C, variables and identifiers. Along with this, data types, examples of data types are variables, and finally we will discuss some multiple choice questions. See, paradigms. Programming paradigms means it is a style of programming or it is a way of programming. Here, the programming paradigms are classified into two types. The first one is declarative programming. Second one is imperative programming. Again, the declarative programming classified into procedural programming, object-oriented programming. So, like the same, the imperative classified into functional programming and logical programming. See, here the very important thing is the procedural programming. Here, the procedural programming, it breaks down the programming task into variables, data structures, and subroutines, etc. Okay, it is a collection of procedures. What? The procedural programming, it is a collection of procedures. So why I am giving importance to this? ನಾನು ಇದನ್ನೇ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, ನಾವಿವಾಗ ಏನು ಓದ್ತಾ ಇದ್ದೇವಲ್ಲ ಸಿ ಪ್ರೋಗ್ರಾಮಿಂಗು, ಸೊ ದ್ಯಾಟ್ ಕಮ್ಸ್ ಅಂಡರ್ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ಅದು ಯಾವುದ್ರಲ್ಲಿ ಬರುತ್ತೆ? ಪ್ರೊಸೀಜರಲ್ ಪ್ರೋಗ್ರಾಮಿಂಗಲ್ಲಿ ಬರುತ್ತೆ. ಓಕೆ, ಫೈನ್. ಸೊ ಅದೇ ಥರ, ಸೊ ವಿ ಹ್ಯಾವ್ ಅಬ್ಜೆಕ್ಟ್ ಓರಿಯೆಂಟೆಡ್. ಅದನ್ನು ಯಾಕೆ ಅಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಅಂತ ಹೇಳ್ತೀವಿ? ಬಿಕಾಸ್ ದ ಪ್ರೋಗ್ರಾಮ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಬ್ರೇಕ್ ಡೌನ್ ಇಂಟು ಕ್ಲಾಸಸ್, ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಬಟ್ ಫಾರ್ ಟೈಮ್ ಬಿಂಗ್ ಯು ಶುಡ್ ರಿಮೆಂಬರ್ ವಿ ಆರ್ ಅಂಡರ್ ದ ಕ್ಯಾಟಗರಿ ಆಫ್ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಅಷ್ಟೇ. ಓಕೆ, ದ ಇನ್ಸ್ಟ್ರಕ್ಷನ್ಸ್ ಆರ್ grouped as a procedures ಅಷ್ಟೇ. ಓಕೆ, ಸಿ the process of developing and executing a programs involve the following steps. ದಿ ಫಸ್ಟ್ ನಾವೇನು ಮಾಡ್ತೀವಿ? ಡಿಬಗ್. ಏನಾದರೂ ಎರರ್ ಇದ್ದರೆ ನಾವೇನು ಮಾಡ್ತೀವಿ? ಅದನ್ನು ಬಗ್ ಮಾಡ್ತೀವಿ, ಡಿಬಗ್ ಮಾಡ್ತೀವಿ. ಓಕೆ, ಸೊ ಎರರನ್ನು ರೆಕ್ಟಿಫೈ ಮಾಡ್ತೀವಿ, ಡಿಬಗ್ ಆಫ್ ದಿ ಪ್ರೋಗ್ರಾಮ್. ನೆಕ್ಸ್ಟ್, ಲಿಂಕಿಂಗ್ ವೇರಿಯಸ್ ವೇರಿಯೇಬಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವಿತ್ ದಿ ಲೈಬ್ರರಿ ಫೈಲ್ಸ್. ಅಂದರೆ stdio.h ಅಲ್ಲಿ ನಾವು ಪ್ರಿಂಟ್ ಎಫ್ ಇರ್ಬೋದು, ಸ್ಕ್ಯಾನ್ ಎಫ್ ಇರ್ಬೋದು, ಮೇನ್ ಫಂಕ್ಷನ್ಸ್, ವಾಟ್ ಎವರ್ ಇಟ್ ಈಸ್. ಓಕೆ, ಅದನ್ನೆಲ್ಲದನ್ನು ನಾವು ಲೈಬ್ರರಿ ಫೈಲ್ಸ್ ನಾವೇನು ಮಾಡ್ತೀವಿ? ಲಿಂಕ್ ಮಾಡ್ತೀವಿ. ನೆಕ್ಸ್ಟ್, ಟ್ರಾನ್ಸ್ಲೇಟಿಂಗ್ ದ ಕೋಡ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್. ಇದನ್ನು ನಾನು ಹೇಳಿದ್ದೀನಿ ಆಲ್ರೆಡಿ. ಟ್ರಾನ್ಸ್ಲೇಟರ್ಸ್ ಅಂತ ಇರ್ತವೆ. ಓಕೆ, ಅವು ಏನು ಮಾಡ್ತವೆ? ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ನಮಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ ರನ್ನಿಂಗ್ ದ ಮಷಿನ್ ಕೋಡ್ ಟು ಪರ್ಫಾರ್ಮ್ ದ ಡಿಸೈರ್ಡ್ ಟಾಸ್ಕ್. ಅಂದರೆ ಫೈನಲಿ ನಾವು ಮಷಿನ್ ಕೋಡ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಆಯಿತಾ? ಓಕೆ, ನೆಕ್ಸ್ಟ್, ಸಿಸ್ಟಮ್ ಡೆವಲಪ್ಮೆಂಟ್ ಟೂಲ್ಸ್. ಇಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಂತ ಇರ್ತವೆ, ಅದೇ ಹೇಳಿದ್ದೀನಿ, ಟ್ರಾನ್ಸ್ಲೇಟರ್ಸು. ನೆಕ್ಸ್ಟ್, ಲಿಂಕರ್ಸ್. ಅಂದರೆ ಬೇರೆ ಬೇರೆ ಲೈಬ್ರರಿ ಫೈಲ್ಸ್ಗಳನ್ನೆಲ್ಲದನ್ನು ಇದೇನು ಮಾಡ್ತಿದ್ದು? ಲಿಂಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡಿಬಗ್ಗರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಏನಾದರೂ ಎರರ್ಸ್ ಇದ್ದರೆ ನಮಗೆ ಅದನ್ನು ಡಿಬಗ್ ಮಾಡಬೇಕು. ಎಡಿಟರ್ಸ್, ನಾವು ಎಡಿಟ್ ಮಾಡ್ತಾವಲ್ಲ, ಪ್ರೋಗ್ರಾಮನ್ನು ಬರಿತೀವಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಎಡಿಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಪ್ರೋಗ್ರಾಮ್ ಡೆವಲಪ್ಮೆಂಟ್ ಪ್ರೋಸೆಸ್ ಯಾವ ಥರ ಇದನ್ನು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಒನ್ಸ್ ಅಗೇನ್, ಪ್ರೀ ಪ್ರೊಸೆಸರ್ ಏನು ಮಾಡುತ್ತೆ? ಸೋರ್ಸ್ ಫೈಲನ್ನು ಇನ್ಪುಟ್ ಆಗಿ ತಗೊಳುತ್ತೆ. ಏನಾಗಿ ತಗೊಳುತ್ತೆ? ಸೋರ್ಸ್ ಫೈಲನ್ನು ಇನ್ಪುಟ್ ಆಗಿ ತಗೊಳುತ್ತೆ. ಸೊ ಸೋರ್ಸ್ ಫೈಲನ್ನು ಇನ್ಪುಟ್ ಆಗಿ ತಗೊಂಡ್ಬಿಟ್ಟು ನಮ್ಗೆ ಏನು ಕೊಡುತ್ತೆ? ಪ್ರೀ ಪ್ರೊಸೆಸರ್ ಔಟ್ಪುಟ್ ಫೈಲನ್ನು ಕೊಡುತ್ತೆ. ಸೋರ್ಸ್ ಫೈಲ್ ಏನು? .c. ಆಯಿತಾ? ಈ ಪ್ರೀ ಪ್ರೊಸೆಸರ್ ಔಟ್ಪುಟ್ ಫೈಲ್ ಇದೆ ಏನಿದೆ ಅಲ್ಲ, ಇದು temp.c ಅಂತ ಏನು ಬರ್ದಾವಲ್ಲ, ಯೂಸಿಂಗ್ ಕಂಪೈಲರ್ ಕನ್ವರ್ಟ್ ಮಾಡುತ್ತೆ. ಯಾವುದಕ್ಕೆ ಕನ್ವರ್ಟ್ ಮಾಡುತ್ತೆ? ಕಂಪೈಲರ್ ಟೇಕ್ಸ್ ಪ್ರೀ ಪ್ರೊಸೆಸರ್ ಔಟ್ಪುಟ್ ಫೈಲ್ ಆಸ್ ಅನ್ ಇನ್ಪುಟ್ ಫೈಲ್ ಆ್ಯಂಡ್ ಪ್ರೊಡ್ಯೂಸ್ ಅನ್ ಔಟ್ಪುಟ್ ಫೈಲ್ ಆಸ್ ಎ ಆಬ್ಜೆಕ್ಟ್ ಫೈಲ್. ಮಷಿನ್ ಕೋಡಾಗ ನಮಗೆ ಸಿಗತ್ತೆ ಇಲ್ಲಿ. Okay, so then linker take object file as an input
ಆ್ಯಂಡ್ ಪ್ರೊಡ್ಯೂಸ್ ದಿ ಎಕ್ಸಿಕ್ಯೂಟೇಬಲ್ ಫೈಲನ್ನು ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ ಪ್ರೋಗ್ರಾಮಿಂಗ್ ಎರರ್ಸ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ವಿ ಆರ್ ಹ್ಯಾವಿಂಗ್? ಓಕೆ, ಫಸ್ಟ್ ಒನ್ ನೀವು ನೋಡ್ಬೋದು, ಸಿಂಟ್ಯಾಕ್ಸ್ ಎರರ್ಸ್ ಅಂತ ಬರುತ್ತೆ, ರನ್ ಟೈಮ್ ಎರರ್ ಅಂತ ಬರುತ್ತೆ, ನೆಕ್ಸ್ಟು ಲಿಂಕ್ ಎರರ್ಸ್ ಅಂತ ಬರುತ್ತೆ, ಲಾಜಿಕಲ್ ಎರರ್ ಅಂತ ಬರುತ್ತೆ, ನೆಕ್ಸ್ಟು ಸಿಮ್ಯಾಂಟಿಕ್ ಎರರ್ ಅಂತ ಬರುತ್ತೆ. ಆಯಿತಾ? ಸಿ ಫಸ್ಟ್ ಒನ್ನು ಸಿಂಟ್ಯಾಕ್ಸ್ ಎರರ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಥ್ರೂ ಎನ್ ಎಕ್ಸಾಂಪಲ್. ಈ ಎಕ್ಸಾಂಪಲನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಎ ಹತ್ರ ತೋರಿಸಿದೆ ನಾನು. ಓಕೆ, ಅಂದರೆ ಎ ಅನ್ನೋದು ಒಂದು ವೇರಿಯೇಬಲು, ವೇರಿಯೇಬಲು ಎ ಈಸ್ ಈಕ್ವಲ್ ಟು 10 ಅಂತ ನಾವು ಕೊಟ್ಟಿದ್ದೀವಿ. ಅಲ್ಲಿ ಮುಂದೆ ಸೆಮಿಕೋಲನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಸೆಮಿಕೋಲನ್ ಇರಬೇಕು, ಅದು ಇಲ್ಲ. ಮೋರ್ ಓವರ್ ಇದ್ರ ಜೊತೆಗೆ ನಮಗೆ ಎ ಅನ್ನೋ ವೇರಿಯೇಬಲ್ಲು ಡಿಕ್ಲೇರೇ ಮಾಡಿಲ್ಲ ಇಲ್ಲಿ. ಸೊ ದ್ಯಾಟ್ ಇಟ್ ಸೆಲ್ಫ್ ಪ್ರೊಡ್ಯೂಸ್ ದಿ ಸಿಂಟ್ಯಾಕ್ಸ್ ಎರರ್. ಯಾಕಂದರೆ ಅದನ್ನು ಡಿಕ್ಲೇರ್ ಮಾಡಿಲ್ಲಲ್ಲ, ಅದೇ ನಮಗೆ ಸಿಂಟ್ಯಾಕ್ಸ್ ಎರರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಕಾಮನ್ಲಿ ಆ ಕಡೆ ಸಿಂಟ್ಯಾಕ್ಸ್ ಎರರ್, ಇಫ್ ವಿ ಮಿಸ್ ದ ಪ್ಯಾರಂಥಸಿಸ್ ವೈಲ್ ರೈಟಿಂಗ್ ದ ಕೋಡ್, ಡಿಸ್ಪ್ಲೇಯಿಂಗ್ ದ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ವಿತೌಟ್ ಡಿಕ್ಲರೇಷನ್. ಅಂದರೆ ಆಲ್ರೆಡಿ ಎ ಅನ್ನೋ ವೇರಿಯೇಬಲ್ ಯೂಸ್ ಮಾಡ್ಕೊಂಡಿದ್ದೀವಿ ಬಟ್ ಡಿಕ್ಲೇರ್ ಮಾಡಿಲ್ಲ. ಓಕೆ, ಸೊ ನೆಕ್ಸ್ಟ್ ಇಫ್ ಯು ಮಿಸ್ ದ ಸೆಮಿಕೋಲನ್, ಸೊ ವೇರಿಯೇಬಲ್ ಎ ಹತ್ರ ಸೆಮಿಕೋಲನ್ನು ಮಿಸ್ ಮಾಡಿದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ಇದು ನಮಗೆ ಸಿಂಟ್ಯಾಕ್ಸ್ ಎರರ್ ಆಗಿ ತೋರಿಸುತ್ತೆ. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್, ಸಿಂಟ್ಯಾಕ್ಸ್ ಎರರ್ ಯಾವ ಥರ ಇರುತ್ತೆ ಅಂತ. ಇವಾಗ ಸಪೋಸ್ ನಾವು ಇಲ್ಲಿ ಏನಾದರೂ ಎ ಹತ್ರ ನಾವು ಸೆಮಿಕೋಲನ್ ಹಾಕ್ಬಿಟ್ರೆ ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ಆಗಲ್ಲ. ಯಾಕಂತೇಳಿ ನಾವು ಫಸ್ಟ್ ವೇರಿಯೇಬಲನ್ನು ಡಿಕ್ಲೇರ್ ಮಾಡಬೇಕು. ಎ ಅನ್ನೋ ವೇರಿಯೇಬಲ್ ಆಲ್ರೆಡಿ ಆ ಪ್ರೋಗ್ರಾಮಲ್ಲಿ ನಾವು ಎಲ್ಲೂ ಡಿಕ್ಲೇರ್ ಮಾಡಿಲ್ಲ. ಆಯಿತಾ? ಫಸ್ಟ್ ಡಿಕ್ಲೇರ್ ಮಾಡ್ಬೇಕು. ಯಾಕಂದರೆ ಇಲ್ಲಿ 2 ಎರರ್ಸ್ ಇದ್ದಾವೆ. ಓಕೆ, ವೇರಿಯೇಬಲು ಡಿಕ್ಲೇರ್ ಮಾಡಿಲ್ಲ ಮತ್ತು ಸೆಮಿಕೋಲನ್ನು ಹಾಕಿಲ್ಲ. ಸೊ ಇಟ್ ಲೀಡ್ಸ್ ಟು ಎರರ್. ಸೊ ಇದೊಂದು ಸಿಂಟ್ಯಾಕ್ಸ್ ಎರರಿಗೆ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ರನ್ ಟೈಮ್ ಎರರ್. ಇಲ್ಲಿ ನೋಡಿ, ಇದು ಪ್ರೋಗ್ರಾಮ್ ಒಂಥರ ಸರಿ ಥರ ಕಾಣಿಸುತ್ತೆ. ಇನ್ ದ ಅಬವ್ ಔಟ್ಪುಟ್ ವಿ ಅಬ್ಸರ್ವ್ ದಟ್ ದ ಕೋಡ್ ಶೋಸ್ ದ ರನ್ ಟೈಮ್ ಎರರ್. ಅಂದರೆ ಯಾಕೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 2 ಡಿವೈಡ್ ಬೈ 0, 2 ಈಸ್ ಡಿವಿಷನ್ ಬೈ 0. ಇದು ಏನು ತೋರಿಸ್ತಿದೋ ರನ್ ಟೈಮ್ ಎರರ್ ತೋರಿಸುತ್ತೆ. ಓಕೆ, ಸೊ 2 ಡಿವಿಷನ್ ಬೈ 0, ಇಟ್ ಈಸ್ ನಾಟ್ ವ್ಯಾಲಿಡ್. ನೆಕ್ಸ್ಟು ಲಿಂಕ್ ಎರರ್. ಸೊ ನಾವು ಲಿಂಕ್ ಎರರ್ ಅಂದ್ಕೂಡಲೇ ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಸೊ ಜಸ್ಟ್ ನೋಡಿ, ನಾನು ತೋರಿಸಿದ್ದೀನಿ, ಯಾರೋ ಮಾತು ತೋರಿಸ್ತೀನಿ. ಮೇನ್ ಫಂಕ್ಷನ್, ಮೇನ್ ಸರಿ ಇದೆ ಅಲ್ಲ? ಎಸ್, ಸರಿ ಇದೆ ಮೇನು. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇದು ಕೇಸ್ ಸೆನ್ಸಿಟಿವ್, ಇದು ಸಿ ಲ್ಯಾಂಗ್ವೇಜು. ಆಯಿತಾ? ಸೊ ಅದಕ್ಕೋಸ್ಕರ ಮೇನ್ ಫಂಕ್ಷನ್ ಅನ್ನೋದು ಎಮ್ ಅನ್ನೋದು ಏನಿದೆ ಲೆಟ್ರು, ಅದು ಸ್ಮಾಲ್ ಆಗಬೇಕು. ನಮಗೆ ಸ್ಮಾಲ್ ಲೆಟ್ರಲ್ಲಿ ಇರಬೇಕು ಎಲ್ಲವುದು. ಆಯಿತಾ? ಇಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿದೆ. ಸೊ ಇದು ಲಿಂಕ್ ಆಗಲ್ಲ. ಲೈಬ್ರರಿ ಫೈಲ್, ಮೇನ್ ಲೈಬ್ರರಿ ಫೈಲು ಲಿಂಕ್ ಆಗಲ್ಲ. ಅಂದರೆ ಲಿಂಕರು ಅಲ್ಲಿ ಕರೆಕ್ಟಾಗಿ ಲಿಂಕ್ ಆಗಲ್ಲ ಅಂತ ಹೇಳಿದ್ರೆ ನಮಗಲ್ಲಿ ಫೈಲ್ ಎಕ್ಸಿಕ್ಯೂಟಿವ್ ಆಗಲ್ಲ. ಓಕೆ, ದ ಮೋಸ್ಟ್ ಕಾಮನ್ ಲಿಂಕರ್ ಎರರ್ ದಟ್ ಅಕರ್ಸ್ ಈಸ್ ದ್ಯಾಟ್ ವಿ ಯೂಸ್ ಮೇನ್ ಇನ್ಸ್ಟೆಡ್ ಆಫ್ ಮೇನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಈ ಬಾಕ್ಸಲ್ಲಿ, ರೆಡ್ ಕಲರ್ ಬಾಕ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ನಾವು ಮೇನ್ ಫಂಕ್ಷನನ್ನು ನಾವು ಇಲ್ಲಿ ಬರೆಯಬೇಕಾದ್ರೆ ಮಿಸ್ಟೇಕಾಗಿ ಬರೀತೀವಿ. ಅಂದರೆ ಕೇಸ್ ಕ್ಯಾಪಿಟಲ್ ಆಗಬಾರ್ದು, ಇದು ಸ್ಮಾಲಲ್ಲಿರ್ಬೇಕು. ಆಯಿತಾ? ಓಕೆ, ಲಾಜಿಕಲ್ ಎರರ್ ಇಟ್ ಈಸ್ ವೆರಿ, ಅಂದರೆ ಲಾಜಿಕ್ ಪ್ರೋಗ್ರಾಮಲ್ಲಿ ಲಾಜಿಕ್ ನಮಗೆ ರಾಂಗ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಲಾಜಿಕಲ್ ಎರರ್. ಓಕೆ, ಲಾಜಿಕಲ್ ಎರರ್ ಅಂದರೆ ಫಾರ್ ಲೂಪ್ ಏನಿದೆ ಅಲ್ಲ, ಫಾರ್ ಲೂಪಲ್ಲಿ ನಾವು ಲಾಸ್ಟಿಗೆ ಸೆಮಿಕೋಲನ್ ಹಾಕ್ಬಿಟ್ಟಿದ್ದೀವಿ. ಸೊ ಟರ್ಮಿನೇಟ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಲಾಜಿಕಲಿ ರಾಂಗ್. ಓಕೆ, ಸೊ ಇಟ್ ಶೋಸ್ ದಿ ಲಾಜಿಕಲ್ ಎರರ್. ನೆಕ್ಸ್ಟು ಸಿಮ್ಯಾಂಟಿಕ್ ಎರರ್. ಸೊ ಸಿಮ್ಯಾಂಟಿಕ್ ಎರರ್ ಅಬ್ಸರ್ವ್ ಮಾಡ್ಬೋದು. ವೇರಿಯೇಬಲ್ಸ್ನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಇಂಟೀಜರ್ ಟೈಪ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಸ್ಟೇಟ್ಮೆಂಟ್, ಪ್ರೋಸೆಸ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ A+B = C, ಇಟ್ ಈಸ್ ಎ ರಾಂಗ್. ಯಾಕಂದರೆ ಲೆಫ್ಟ್ ಸೈಡು 2 ವೇರಿಯೇಬಲ್ಸ್ ಇಲ್ಲ ಇಲ್ಲಿ. ಓಕೆ, ಈ ಥರ ಇರಬಾರ್ದು. ಆಯಿತಾ? ಸೊ ಅದಕ್ಕೋಸ್ಕರ ದಿಸ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಸೊ A = B+C ಇರ್ಬೋದು, ಬಟ್ A+B = C ಅಂತ ಇರಲ್ಲ. ಓಕೆ, ಸೊ ಇದು ಸಿಮ್ಯಾಂಟಿಕ್, ಇಟ್ ಲೀಡ್ಸ್ ಟು ಸಿಮ್ಯಾಂಟಿಕ್ ಎರರ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ವೇರಿಯೇಬಲ್ಸು, ಡೇಟಾ ಟೈಪ್ಸು. ನಾವು ಎಷ್ಟೊತ್ತು ಏನು ಹೇಳ್ತಿದ್ದೇವಲ್ಲ, ಸೊ ಇದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ವೇರಿಯೇಬಲ್ಸ್ ಅಂದರೆ ಏನು? ಓಕೆ, ದ ವೇರಿಯೇಬಲ್ ಈಸ್ ಎ ಕ್ವಾಂಟಿಟಿ ದಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಎ ವೇರಿಯೇಬಲ್. ಅಂದರೆ ಯಾವುದೇ ಒಂದು ಕ್ವಾಂಟಿಟಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ
ಅದರ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಓಕೆ, ಆ ಕ್ವಾಂಟಿಟಿಗೆ ನಾವೇನಂತ ಹೇಳ್ತೀವಿ, ವೇರಿಯೇಬಲ್ ಅಂತ ಹೇಳ್ತೀವಿ. ಇದ್ರ ಜೊತೆ ಕಾನ್ಸ್ಟೆಂಟ್ ಅಂತಲೂ ಬರ್ತವೆ. ಕಾನ್ಸ್ಟೆಂಟ್ ಅಂದರೆ ಏನಾಗುತ್ತೆ ಇಲ್ಲಿ, ಆ ಕಾನ್ಸ್ಟೆಂಟ್ ಇಸ್ ಅ ಕ್ವಾಂಟಿಟಿ ದ್ಯಾಟ್ ಡಸ್ ನಾಟ್ ಚೇಂಜ್ ಇಟ್ಸ್ ವ್ಯಾಲ್ಯೂ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಅಂದರೆ ಕಾನ್ಸ್ಟೆಂಟ್, ಇವಾಗ 2 ಅಂದರೆ 2ನೇ ಇರುತ್ತೆ, 3 ಅಂದರೆ 3ನೇ ಇರುತ್ತೆ. ಓಕೆ, ಅದು ಚೇಂಜ್ ಆಗಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ವೇರಿಯೇಬಲ್ ಅಂದರೆ ವೇರಿಯೇಬಲ್, ದ ನೇಮ್ ಇಟ್ಸ್ ಎಫ್ ಇಂಡಿಕೇಟ್ಸ್ ಇಟ್ ಚೇಂಜಸ್, ವೇರೀಸ್, ವೇರಿಯೇಬಲ್. ಓಕೆ, variables are represented by symbolic names. A variable may take different values at different times during execution. It depends on the program. ಇಲ್ಲಿ ನೋಡಿ, ಎ ಬಿ, ಸಮ್, ಟೋಟಲ್, ಆವ್ರೇಜ್. ಸೊ ಇವೆಲ್ಲವೂ ಕೂಡ ಏನು, ವೇರಿಯೇಬಲ್ಸ್. ಓಕೆ, ಸೊ ಯೂಸರ್ ಡಿಫೈನ್ಡ್ ವೇರಿಯೇಬಲ್ಸ್. ಇಲ್ಲಿ ವೇರಿಯೇಬಲ್ಸ್ ಆರ್ ನೇಮ್ಸ್ ಯೂಸ್ ಟು ರೆಫರ್ ಸಮ್ ಲೊಕೇಶನ್ ಆಫ್ ಮೆಮೊರಿ ಲೊಕೇಶನ್. ಇಲ್ಲಿ ನಾವು ಇವೆಲ್ಲವೇನು ಮೆಮೊರಿ ಲೊಕೇಶನ್ಸ್ ಆಗಿ ನಾವು ತಗೊಂಡಿದ್ದೀವಿ. 2001 ಇಲ್ಲಿ ಏನು 5 ಅಂತ ಡೇಟಾ ಸೇವ್ ಆಗಿದೆಯಲ್ಲ, 2001, 2, 3, 4 ಇವೆಲ್ಲ ನೀವು ಮೆಮೊರಿ ಲೊಕೇಶನ್. ಓಕೆ, ಯಾಕಂತಂದರೆ ಇಟ್ ಟೆಲ್ಸ್ ಕಂಪೈಲರ್ಸ್ ವಾಟ್ ದ ವೇರಿಯೇಬಲ್ ನೇಮ್ ಇದೆ. ಇದು ನಮಗೆ ಹೇಳುತ್ತೆ ವೇರಿಯೇಬಲ್ ನೇಮ್ ಏನಿದೆ ಅಂತಲೂ ಹೇಳುತ್ತೆ. ಇಟ್ ಸ್ಪೆಸಿಫೈಸ್ ವಾಟ್ ಟೈಪ್ ಆಫ್ ಡೇಟಾ, ಅಂದರೆ ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ ಅಂತಲೂ ಕೂಡ ನಮಗೆ ಹೇಳುತ್ತೆ. ಯಾಕಂತಂದರೆ ನಾವು ಪ್ರೀವಿಯಸ್ ಸ್ಲೈಡ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಮ್ ಅಂತ ಇರುತ್ತೆ. ಓಕೆ, ಸೊ ಆ ಸಮ್ ಯಾವ ಟೈಪ್ ಅಂತ ನಮಗೆ ಹೇಳುತ್ತೆ. ಆಯ್ತಾ, ಇಲ್ಲಿ ನೋಡಿ, ಡೇಟಾ ಟೈಪ್, ಸಿಂಟ್ಯಾಕ್ಸ್, ವೇರಿಯೇಬಲ್ ಸಿಂಟ್ಯಾಕ್ಸ್ ಈ ಥರ ಇರುತ್ತೆ. ಫಸ್ಟ್ ನಾವು ಡೇಟಾ ಟೈಪ್ ಬರಿತೀವಿ, ನೆಕ್ಸ್ಟು ಯಾವ ವೇರಿಯೇಬಲ್ಸ್ ಅಂತ ಬರಿತೀವಿ. ಓಕೆ, ಸಪೋಸ್ ಇಂಟೀಜರ್ ಕೌಂಟ್ ಅನ್ನೋದು ಯಾವುದದು ಟೈಪ್ ಡೇಟಾ, ಇಂಟಿಜರ್ ಟೈಪ್ ಡೇಟಾ. ಅದೇ ಥರ ಏರಿಯಾ ಅನ್ನೋದು ಫ್ಲೋಟಿಂಗ್ ಟೈಪ್ ಡೇಟಾ, ಕ್ಯಾರೆಕ್ಟರ್ ಅನ್ನೋದು CH ಅನ್ನೋದು ಕ್ಯಾರೆಕ್ಟರ್ ಟೈಪ್ ಡೇಟಾ. ಸೊ ಈ ಥರ ಇರುತ್ತೆ. ಆಯಿತಾ, ನೆಕ್ಸ್ಟ್ ಕೀವರ್ಡ್ಸ್. ಇನ್ ಸಿ ಲ್ಯಾಂಗ್ವೇಜ್ ಎವ್ರಿ ವರ್ಡ್ ಈಸ್ ಕ್ಲಾಸಿಫೈಡ್ ಆಸ್ ಐದರ್ ಕೀವರ್ಡ್ ಆರ್ ಐಡೆಂಟಿಫೈಯರ್ಸ್. ಆಲ್ ಕೀವರ್ಡ್ಸ್ ಆರ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ವಿತ್ ಫಿಕ್ಸ್ಡ್ ಮೀನಿಂಗ್ಸ್ ಆ್ಯಂಡ್ ದೀಸ್ ಮೀನಿಂಗ್ಸ್ ಕ್ಯಾನಾಟ್ ಬಿ ಚೇಂಜ್ಡ್. ಆಲ್ ಕೀವರ್ಡ್ಸ್ ಮಸ್ಟ್ ಬಿ ರಿಟನ್ ಇನ್ ಲೋಯರ್ ಕೇಸ್. ಆಗಲೇ ಹೇಳಿದ್ದೀನಿ ನಾನು, ಎಲ್ಲ ಕೀವರ್ಡ್ಸ್ ನಮಗೆ ಲೋಯರ್ ಕೇಸಲ್ಲೇ ಇರಬೇಕು. ಓಕೆ, ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಸಪೋರ್ಟ್ಸ್ 32 ಕೀವರ್ಡ್ಸ್. ಇವೆಲ್ಲ ಕೀವರ್ಡ್ಸ್, ಓಕೆ, ಯು ಜಸ್ಟ್ ಅಬ್ಸರ್ವ್. ಎಲ್ಲಕ್ಕೆ ಸ್ವಿಚ್ ಟು ಆಟೋ, ಡಬಲ್, ಇಂಟಿಜರ್, ಸ್ಟ್ರಕ್ಚರ್, ಈ ಎಲ್ಲ ಕೀವರ್ಡ್ಸನ್ನು ನಾವು ವೇರಿಯೇಬಲ್ಸಾಗಿ ಯೂಸ್ ಮಾಡೋಕ್ಕಾಗಲ್ಲ. ನೇಮ್ಸ್ ಏನಾದ್ರು ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಆ ಥರ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಯು ಶುಡ್ ರಿಮೆಂಬರ್ ಇವೆಲ್ಲ ವೇರಿಯೇಬಲ್ಸನ್ನು ನೀವು, ಈ ಕೀವರ್ಡ್ಸನ್ನು ನೀವು ನೆನಪಿಟ್ಕೋಬೇಕು. CQ ಕೀವರ್ಡ್ಸ್. ಓಕೆ, ಗೋ ಟು, ಡಿಫಾಲ್ಟ್, void, ಕಾನ್ಸ್ಟೆಂಟ್, ಫ್ಲೋಟ್, ಶಾರ್ಟ್, ಕ್ಯಾರೆಕ್ಟರ್, ಎಕ್ಸ್ಟರ್ನ್, ಇಫ್, void, ಸೈನ್ಡ್, ಇಂಡಿಯನ್, ಕೇಸ್, ಫಾರ್, ರಿಟರ್ನ್, ಸ್ವಿಚ್, ಇವೆಲ್ಲವೂ ಕೂಡ ಕೀವರ್ಡ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಆಯಿತಾ, ಇವಾಗ ನೋಡಿ ಕೆಲವೊಂದು ರೂಲ್ಸು ವೇರಿಯೇಬಲ್ ನೇಮಿಂಗ್ ಮಾಡ್ಬೇಕಾದ್ರೆ. ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ವೇರಿಯೇಬಲ್ ನೇಮ್ ಕ್ಯಾನ್ ಕಂಟೈನ್ ಡಿಜಿಟ್, ಆಲ್ಫಾಬೆಟ್ಸ್ ಆರ್ ಅನ್ ಅಂಡರ್ಸ್ಕೋರ್. ಆಯಿತಾ, ಆಲ್ ಸಕ್ಸೆಡಿಂಗ್ ಕ್ಯಾರೆಕ್ಟರ್ಸ್ ಕನ್ಸಿಸ್ಟಿಂಗ್ ಆಫ್ ಲೆಟರ್ಸ್ ಆ್ಯಂಡ್ ಡಿಜಿಟ್ಸ್. ಬೋತ್ ಅಪ್ಪರ್ ಕೇಸ್ ಆ್ಯಂಡ್ ಲೋಯರ್ ಕೇಸ್ ವೇರಿಯೇಬಲ್ಸ್ ಆರ್ ಸಿಗ್ನಿಫಿಕೆಂಟ್. ಎರಡನ್ನೂ ಕೂಡ ನಾವು ಯೂಸ್ ಮಾಡೋಕ್ಕಾಗ್ಬೋದು. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟು, ರಿಸರ್ವ್ಡ್ ವರ್ಡ್ಸನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಆಗಲ್ಲ ತೋರಿಸಿದಲ್ಲ ಕೀವರ್ಡ್ಸು, ಅವು ರಿಸರ್ವ್ ವರ್ಡ್ಸು. ಸ್ಪೆಷಲ್ ಕ್ಯಾರೆಕ್ಟರ್ಸು ಕೂಡ ಇಲ್ಲಿ ಅಲೋ ಇಲ್ಲ. ರೈಟಿಂಗ್ ದ ವೇರಿಯೇಬಲ್ ನೇಮ್ಸ್ ಇನ್ ಲೋಯರ್ ಕೇಸ್ ಇದೆ ಗುಡ್ ಪ್ರೋಗ್ರಾಮಿಂಗ್. ಅಂದರೆ ಯೂಶ್ವಲಿ ಲೋಯರ್ ಕೇಸಲ್ಲಿ ಬರೋದ್ರೆ ನಮಗೆ ಸಿ ಪ್ರೋಗ್ರಾಮಿಂಗ್ ಇದೆ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಓಕೆ, ಐಡೆಂಟಿಫೈಯರ್ಸ್ ರೆಪ್ರೆಸೆಂಟ್ಸ್. ನೆಕ್ಸ್ಟ್, ಐಡೆಂಟಿಫೈಯರ್ಸ್ ರೆಪ್ರೆಸೆಂಟ್ಸ್ ದ ನೇಮ್ ಇನ್ ದ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ವೇರಿಯೇಬಲ್ಸ್, ಫಂಕ್ಷನ್ಸ್, ಅರೇಸ್, ಸ್ಟ್ರಕ್ಚರ್ಸ್, ಯೂನಿಯನ್ಸ್, ಎಟ್ಸೆಟ್ರಾ. ಕೆಲವೊಂದು ರೂಲ್ಸ್ ನೋಡಿ. ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಅನ್ ಆಲ್ಫಾಬೆಟ್. ಐಡೆಂಟಿಫೈಯರ್ಸ್ ಮಸ್ಟ್ ಕಂಟೈನ್ ಡಿಜಿಟ್ಸ್ ಅಂಡ್ ಆಲ್ಫಾಬೆಟ್ಸ್. ಓನ್ಲಿ ಫಸ್ಟ್ 31 ಕ್ಯಾರೆಕ್ಟರ್ಸ್ ಆರ್ ಸಿಗ್ನಿಫಿಕೆಂಟ್. ಕ್ಯಾನಾಟ್ ಯೂಸ್ ಎಸ್ ಎ ಕೀವರ್ಡ್ಸ್, ಮಸ್ಟ್ ಕಂಟೈನ್. ಇವೆಲ್ಲ ಕೆಲವೊಂದು ರೂಲ್ಸ್ಗಳು. ಆಗಲೇ ಏನು ಹೇಳೋಲ್ಲ ಅದೇ ಥರ. ಯಾಕಂದ್ರೆ ನಾವು ಕೀವರ್ಡ್ಸ್ನ ಎಲ್ಲ ಐಡೆಂಟಿಫೈಯರ್ಸ್ ಆಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೇಟಾ ಟೈಪು, ಯಾಕಂತಂದರೆ ಡೇಟಾ ಟೈಪ್ಸು ಸುಮಾರು ಎಲ್ಲ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಸೊ ಇಲ್ಲಿ ಡೆಫಿನೇಷನಲ್ಲಿ ಡೇಟಾ ಟೈಪ್ಸು ಅಂದರೆ ಇದು ಯಾವ ಟೈಪ್ ಆಫ್ ಡೇಟಾ ಅಂತ ಅಷ್ಟೇ. ಅದನ್ನೇ ನಾವು ಏನಂತ ಹೇಳ್ತೀವಿ, ಡೇಟಾ ಟೈಪ್. ಡೇಟಾ ಟೈಪ್ ಇಸ್ ಡಿಫೈನ್ಡ್, ಇಟ್ ಶೋಸ್ ದಿ ಟೈಪ್ ಆಫ್ ಡೇಟಾ. ಓಕೆ, ಫೈನ್. ನೋಡಿ, ಡೇಟಾ ಟೈಪ್ಸ್ ರೆಫರ್ಸ್ ಟು ದಿ ಟೈಪ್ ಆಫ್ ಡೇಟಾ ದಟ್ ಎ ವೇರಿಯೇಬಲ್ ಕ್ಯಾನ್ ಹೋಲ್ಡ್. The data may be numeric or non-numeric in nature. In the C, data types are categorized into
built-in data types, derived data types, user defined data types. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಡೇಟಾ ಟೈಪ್ಸ್ ಇದೊಂದು ಡಯಾಗ್ರಾಮನ್ನು ನೀವು ನೀಟಾಗಿ ನೋಡ್ಬೋದು. ಫಸ್ಟ್ ಪ್ರಿಮಿಟಿವ್ ಡೇಟಾ ಟೈಪು, ಡಿರೈವ್ಡ್, ಯೂಸರ್ ಡಿಫೈನ್ಡ್. ಪ್ರಿಮಿಟಿವಲ್ಲಿ ಕ್ಯಾರೆಕ್ಟರು, ಇಂಟೀಜರ್, ಫ್ಲೋಟು, ಡಬಲ್ಲು, ವೈಡ್. ಸೊ ನಮಗೆ ಇದು ಪ್ರಿಮಿಟಿವ್ ಡೇಟಾ ಟೈಪ್ ಭಾಳ ಇಂಪಾರ್ಟೆಂಟು, ಯಾಕಂದರೆ ಇದನ್ನು ತುಂಬ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತೀವಿ, ನಮ್ಮ ಪ್ರೋಗ್ರಾಮಲ್ಲೂ ಕೂಡ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಡಿರೈವ್ಡ್ ಡೇಟಾ ಟೈಪಲ್ಲಿ ಯಾವ ಬರ್ತವೆ? ಅರೇಸು, ಪಾಯಿಂಟರ್ಸು, ಫಂಕ್ಷನ್ಸು. ಯೂಸರ್ ಡಿಫೈನ್ ಡೇಟಾ ಟೈಪಲ್ಲಿ ಈ ನಮ್ಮ ಸ್ಟ್ರಕ್ಚರ್, ಯೂನಿಯನ್. ಓಕೆ, ಸಿ ಇನ್ ಕೇಸ್ ಆಫ್ ಡೇಟಾ ಟೈಪ್ಸ್ ವಿ ಹ್ಯಾವ್ 3 different types of data: primitive, derived and user defined. ಸೊ ಇಲ್ಲಿ ಪ್ರಿಮಿಟಿವ್ ಅಂದರೆ ಇದನ್ನು ನಾವು ಬೇಸಿಕ್ ಡೇಟಾ ಟೈಪ್ ಅಂತಲೂ ಕರಿತೀವಿ, ಪ್ರೈಮರಿ ಡೇಟಾ ಟೈಪ್ಸ್, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತಲೂ ಕರಿತೀವಿ. ಓಕೆ, ಅದರಲ್ಲಿ ಟೋಟಲ್ 5 different ಟೈಪ್ಸ್ ಬರ್ತವೆ, ಆಯಿತಾ? ಸೊ ಕ್ಯಾರೆಕ್ಟರ್, ಇಂಟೀಜರ್, ಫ್ಲೋಟ್, ಡಬಲ್ ಆ್ಯಂಡ್ ವೈಡ್. ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಅಂದರೆ ಪ್ರೈಮರಿ ಡೇಟಾ ಟೈಪ್ಸ್ ಏನೇನಿದಾವಲ್ಲ, ಸೊ ಆಲ್ ಸಿ ಕಂಪ್ರೈಸಸ್ ಸಪೋರ್ಟ್ 5 ಫಂಡಮೆಂಟಲ್ ಡೇಟಾ ಟೈಪ್ಸ್. ನಾವು ಅದನ್ನು ಫಂಡಮೆಂಟಲ್ ಡೇಟಾ ಟೈಪ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಫಸ್ಟ್ ಒನ್ನು ಇಂಟೀಜರ್ ಅಂತ ಬರುತ್ತೆ. ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಫ್ಲೋಟ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ಡಬಲ್ ಪ್ರಿಸಿಷನ್ ಅಥವಾ ಡಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್. ಲಾಸ್ಟ್ ಒನ್ ಈಸ್ ವೈಡ್. ಆಯಿತಾ? ಅರ್ಥ ಆಯ್ತಲ್ಲ? ಓಕೆ, ಫೈನ್. built-in data types are also known as fundamental, basic ಅಥವಾ ಪ್ರಿಮಿಟಿವ್ ಅಥವಾ ಪ್ರೈಮರಿ ಡೇಟಾ ಟೈಪ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಓಕೆ, ಇಂಟೀಜರ್ ಟೈಪ್ ಆಫ್ ಡೇಟಾ, ಕೀವರ್ಡ್ ಇಂಟೀಜರ್ ಅಂತ ಇದೆ, ಸೈಜಲ್ಲಿ ಬರೆದಿದ್ದಾರೆ. ಇದು 2 bytes ಇರುತ್ತೆ. ರೇಂಜ್ ಆಫ್ ವ್ಯಾಲ್ಯೂಸು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ. ಓಕೆ, -32,768 +32,767. ಇಲ್ಲಿ ಇಂಟೀಜರ್ ಎ ಈಸ್ ಈಕ್ವಲ್ ಟು 4. ಜಸ್ಟ್ ಎಕ್ಸಾಂಪಲ್ ಅಂದರೆ ಇಂಟೀಜರ್ ಅನ್ನೋದು ಏನಿದು ಡೇಟಾ ಟೈಪ್ ಇದು, ಆಯಿತಾ? ಎ ಅನ್ನೋದು ವೇರಿಯೇಬಲ್. ಓಕೆ, ಅದನ್ನು ನಾವು ಅಸೈನ್ ಮಾಡಿರೋ ವ್ಯಾಲ್ಯೂ ಏನಿದೆ 4 ಇದೆ. ಎ ಟೇಕ್ಸ್ 4. ಓಕೆ, ಸೊ ವಿಚ್ ಟೈಪ್ ಆಫ್ ಡೇಟಾ ಇಟ್ ಈಸ್ ಎ ಇಂಟೀಜರ್ ಟೈಪ್. ಓಕೆ, ಫೈನ್. ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟಲ್ಲಿ ಎರಡನೇದು ನೋಡಿ. ಸೇಮ್ ಫ್ಲೋಟಿಂಗ್ ಪಾಯಿಂಟಲ್ಲಿ ರಿಯಲ್ ಫ್ಲೋಟಿಂಗ್ ಪಾಯಿಂಟ್ ಇಲ್ಲಿ ನೋಡಿ, ಕೀವರ್ಡ್ ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ, FLOAT. ಇದು ಇಂಪಾರ್ಟೆಂಟ್. ಇದು ಯಾವ ಥರ ಇದೆ ಅದೇ ಥರ ಬರೀಬೇಕು ನಾವು. ಸೊ ನೆಕ್ಸ್ಟ್ ಸೈಜ್ 4. ಸೊ ಈ ರೇಂಜ್ ನೋಡ್ಕೋಬೋದು. ಆ್ಯಂಡ್ ಎಕ್ಸಾಂಪಲ್ಲು ಕೂಡ ಫ್ಲೋಟ್ ಈಸ್ ಈಕ್ವಲ್ ಟು A ಈಸ್ ಈಕ್ವಲ್ ಟು 4.5 ಅಂದರೆ ಡೆಸಿಮಲ್ಲು ಕೂಡ ನಾವು ಯೂಸ್ ಮಾಡ್ತೀವಿ, ಯಾಕಂದರೆ ಇದು ಫ್ಲೋಟಿಂಗ್ ಡೇಟಾ ಟೈಪ್, ಆಯಿತಾ? ಸೊ ಅದೇ ಥರ ಡಬಲ್ ನೋಡಿ. ಓಕೆ, ಸೈಜ್ 8 bytes ಇರುತ್ತೆ. ಸೊ ದಿಸ್ ಇಸ್ ದ ರೇಂಜ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಫಾರ್ ಡಬಲ್ ಈಸ್ ಸೊ A ಈಸ್ ಈಕ್ವಲ್ ಟು 6.7. ಓಕೆ, ಸೊ ಸ್ಟಿಲ್ ಮೋರ್ ಯು ಕ್ಯಾನ್ ಯೂಸ್ ಇಟ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್. ಓಕೆ, 1 byte ಇರುತ್ತೆ, 8 bits ಇರುತ್ತೆ. ಸೊ 2 to the power of 8 is equal to -128 plus 127 256 ಆಗುತ್ತೆ. ಈ ಥರ ಇರುತ್ತೆ. ಓಕೆ, ಸೊ ಕ್ಯಾರೆಕ್ಟರ್ ಎ ಈಸ್ ಈಕ್ವಲ್ ಟು ಎ. ಸೊ ನಾವು ಇದು ಕ್ಯಾರೆಕ್ಟರ್ ಟೈಪ್ ಆಫ್. ಸೊ ನೆಕ್ಸ್ಟ್ ವೈಡ್ has no values. This is usually used to specify the type of a function. ಆಯಿತಾ? ಓಕೆ, ಸೊ ಕ್ಯಾರೆಕ್ಟರ್ ಗೊತ್ತಾಯ್ತಲ್ಲ, ಎ ಜಸ್ಟ್ A B C D ಆ ಥರ. ಓಕೆ, ವಾಟ್ ಎವರ್ ಇಟ್ ಈಸ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವಿ. ಫೈನ್. ಓಕೆ, ಥ್ಯಾಂಕ್ ಯು. ಇವಾಗ ನೋಡಿ, ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಪ್ರೋಗ್ರಾಮಿಂಗ್ ಪ್ಯಾರಾಡೈಮ್? ಆಯಿತಾ? ಸ್ಟೆಪ್ಸ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್, ಸ್ಟೆಪ್ಸ್ ಟು ಪ್ರೋಗ್ರಾಮಿಂಗ್, steps to programming language, both a method of problem solving and approach to programming language design. So programming paradigms ಅಲ್ಲಿ ಹೇಳಬೇಕು ನಾನು ಹೇಳಿದ್ದೀನಿ, it is just a style, it is a way. Okay, so here the option is D. Next, programming paradigms include problem solving, problem language design, problem solving and problem language design. None of that, obviously it is C. The following programming paradigms: procedural, object imperative, scripting, declaring, functional, aspect oriented,
high level language, low level language, Java, C++, Pascal, procedural, object oriented, and logic. Obviously, the answer is D. The program paradigm tells how to do something rather than what to do. Object oriented, procedural, scripting, and functional. ನಮಗೆ ಪ್ರೊಸೀಜರ್ ಆಗಲೇ ಹೇಳಿದ್ದೀನಿ ನಾನು, ಆಯಿತಾ. ಸಿ ಲ್ಯಾಂಗ್ವೇಜ್ ಕಮ್ಸ್ ಅಂಡರ್ ದಿ ಪ್ರೊಸೀಜರಲ್. ಸೊ ಹಿಯರ್ the also answer is procedural. The paradigm is relatively simple to procedural. Which compilation steps make sure that all the user-defined symbols in the code is resolved? Linking, compiling, preprocessing, none of the above. It is a linking. What is the name of a translator which converts C into a machine? Obviously, ನಾನು ಹೇಳಿದ್ದೀನಿ ಕಂಪೈಲರ್ ಅಂತ. ಸೊ ಹಿಯರ್ ದ ಆನ್ಸರ್ ಇಸ್ ಕಂಪೈಲರ್. ಸೊ B. ಸಿಂಟ್ಯಾಕ್ಸ್ ಎರರ್ ಇಸ್ ಕಾಲ್ಡ್, ಏನಂತ ಕರಿತೀವಿ ನಾವು ಸಿಂಟ್ಯಾಕ್ಸ್ ಎರರ್ಸಿಗೆ? ಇಟ್ ಈಸ್ ಬೋತ್ B ಆ್ಯಂಡ್ C. ಕಂಪೈಲೇಷನ್ ಅಥವಾ ಕಂಪೈಲ್ ಟೈಮ್ ಎರರ್ ಅಂತ ಕರಿಬೋದು. ಒಮಿಟಿಂಗ್ ಸೆಮಿಕೋಲನ್ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್, ಏನಂತ ಹೇಳ್ತಾರೆ? ಆಗಲಿ ಹೇಳಿದ್ದೀನಿ, ಐ ಹ್ಯಾವ್ ಟೋಲ್ಡ್ ಯು. ಸಿಂಟ್ಯಾಕ್ಸ್ ಎರರ್ ಅಂತ ಹೇಳಿದ್ದೀನಿ. ಫಸ್ಟ್ ಎರರ್ಸ್ ಹೇಳ್ಬೇಕಾದ್ರೆ ನಾನು ಹೇಳಿರೋದು. ಓಕೆ. ಸ್ಟೇಟ್ಮೆಂಟ್ ಟರ್ಮಿನೇಟರ್ ಇನ್ C is called as semicolon. Answer is B. Okay. ಎರರ್ಸ್, ಈ ಕೋಡಲ್ಲಿ ನಮಗೆ ಎರರ್ಸ್ ಏನಿದೆ? ಓಕೆ. ಸಿ ಫಸ್ಟ್ ಇಂಟೀಜರ್ ಎ ಕಮ ಬಿ ಡಿಕ್ಲೇರ್ ಮಾಡಿದ್ದೀರಾ, ಎ ಮತ್ತು ಬಿಗೆ ಸೇಮ್ ವ್ಯಾಲ್ಯೂ ಕೊಟ್ಟಿದ್ದೀರಾ, ಆಯಿತಾ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆನ್ಸರ್ ಸಿದಲ್ಲಿ ಪ್ರಿಂಟು A++B++A B ಮೈನಸ್. ಸೊ ರೈಟ್ ಆನ್ಸರ್ ಯಾವ್ದು ನಮಗೆ? 6 2 6 4. So if you work out it, you will get 36 and 63. See, trying to read a file that doesn't exist, inability to write a data in a file, failure or to allocate memory with the help of a malloc. ಓಕೆ. ಸೊ ಅದಕ್ಕೆ ಯಾವುದಿದ್ರೂ ಕೂಡ ಇದು ನಮಗೆ ಎರರ್ ತೋರಿಸುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನಾಟ್ ಬಿ ಎ ವೇರಿಯೇಬಲ್ ನೇಮ್ ಇನ್ ಸಿ? ಯಾವುದಾಗುತ್ತೆ? ಫ್ಲೋಟ್ ಆಗಲ್ಲ, ಯಾಕಂತ ಹೇಳಿದ್ರೆ ಇದು ಡೇಟಾ ಟೈಪ್ ಅದು, ಆಯಿತಾ. ಸಮ್ ಅಂತ ಬರ್ಕೊಬೋದು, ಯಾವ್ರೇಜ್ ಅಂತ ಬರ್ಕೋಬೋದು, ಓಕೆ. ಸಮ್ ಟೋಟಲ್ಲು, ಸಮ್ ವಾಟೆವರ್, ಆ ಥರ ಎಲ್ಲ ಬರ್ಕೋಬೋದು. ಬಟ್ ಫ್ಲೋಟ್ ಅಂತ ಬರೋಕ್ಕಾಗಲ್ಲ, ಯಾಕಂದರೆ ಕೀವರ್ಡ್ ಕ್ಯಾನಾಟ್ ಬಿ ಯೂಸ್ಡ್ ಆಸ್ ಅ ವೇರಿಯೇಬಲ್. ಅದು ಮುಂದೆ ಹೇಳಿದ್ದೀನಿ, ಗೈಡ್ಲೈನ್ಸ್ ಆಫ್ ವೇರಿಯೇಬಲ್. ನಾವು ವೇರಿಯೇಬಲ್ ನೇಮ್ ಫ್ರೇಮ್ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸನ್ನು ನೆನಪಿಟ್ಕೋಬೇಕಾಗತ್ತೆ. ಓಕೆ. ಥ್ಯಾಂಕ್ ಯು.